Good morning to everyone. Today's concept is light, shadow, and reflection. Now, the definition of light. Light is a form of energy that make possible to see things. It means light is a one of the form of energy. It possible to see the things. Is called the light. It is the definition of light. Now, the luminous objects. The objects which can emit their own light is called luminous objects. The objects which are emit their own light. It means, for example, sun. Sun emits their own light, and torch is also gives their own light, and stars, candles. These are the luminous objects. Next is non-luminous objects. The objects which do not emit their own light. For example, wood, plastic, earth, moon, etc. It means the objects which do not give the light. Wood do not give the light. Plastic is also not give the light, and earth, moon, and walls, trees. These are not give the light. Next, types of objects. There are mainly three types of objects. First one is opaque object, transparent object, translucent objects. The objects, first one is the opaque objects. The objects which do not allow light pass through it. It means which are the objects not allow the light to pass through it. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟ್ ಮೇಲೆ ಲೈಟ್ ಬಿದ್ದಾಗ ಅದು ಪಾಸ್ ಮಾಡೋದಿಲ್ಲ, ಅಲೋ ಮಾಡೋದಿಲ್ಲ, ಅದರಲ್ಲಿ ಲೈಟ್ ಟ್ರಾವೆಲ್ ಆಗೋದಿಲ್ಲ. ಅಂಥ ಆಬ್ಜೆಕ್ಟ್ಸ್ನ ನಾವು ಒಪ್ಯಾಕ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವುಡ್, ಚೇರ್, ಟೇಬಲ್, ವಾಲ್, ಟ್ರೀ. ದೀಸ್ ಆರ್ ದಿ ಒಪ್ಯಾಕ್ ಆಬ್ಜೆಕ್ಟ್ಸ್. ವುಡ್ ಮೇಲೆ ಲೈಟ್ ಬಿದ್ದಾಗ ಅದು ಆಪೋಸಿಟ್ ಸೈಡಲ್ಲಿ ಟ್ರಾವೆಲ್ ಆಗೋದಿಲ್ಲ. ಸೊ ಅಲ್ಲೇನಾಗುತ್ತೆ, ಆಪೋಸಿಟ್ ಇರ್ತಕ್ಕಂಥ ಆಬ್ಜೆಕ್ಟ್ಸು ನಮಗೆ ಕಾಣಿಸೋದಿಲ್ಲ ಒಪ್ಯಾಕ್ ಆಬ್ಜೆಕ್ಟ್ಸಲ್ಲಿ. ಆ್ಯಂಡ್ ಚೇರ್ ಈಸ್ ಮೇಡಪ್ ಆಫ್ ಒನ್ ಟೈಪ್ ಆಫ್ ಫೈಬರಿಂದ ಆಗಿರುತ್ತೆ. ಸೊ ಅದ್ರ ಮೇಲೆ ಲೈಟ್ ಬಿಟ್ಟಾಗ ನಮಗೆ ಆಪೋಸಿಟಲ್ಲಿ ಏನಿರ್ತಕ್ಕಂಥ ಆಬ್ಜೆಕ್ಟ್ಸು ಅದರೊಳಗಿಂದ ನಮಗೆ ಕಾಣಿಸೋದಿಲ್ಲ. ನೆಕ್ಸ್ಟ್ ಟೇಬಲ್ ಆ್ಯಂಡ್ ವಾಲಲ್ಲಿ ಕೂಡ ಅಷ್ಟೇ. ಟ್ರೀಸಲ್ಲಿ ಕೂಡ ಏನು ಲೈಟ್ ಬಿದ್ದಾಗ ಅದು ಪಾಸ್ ಆಗೋದಿಲ್ಲ. ದೀಸ್ ಆರ್ ದಿ ಆಬ್ಜೆಕ್ಟ್ಸ್, ಒಪ್ಯಾಕ್ ಆಬ್ಜೆಕ್ಟ್ಸ್. ನೆಕ್ಸ್ಟ್ ಈಸ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್. The objects which allow light to pass through it completely. ಅಂದರೆ ಈ ಆಬ್ಜೆಕ್ಟ್ಸಲ್ಲಿ ಏನು ಲೈಟು ಕಂಪ್ಲೀಟಾಗಿ ಪಾಸ್ ಆಗ್ತದೆ. ಅಂದರೆ ಒಂದು ಸೈಡಿಂದ ಲೈಟ್ ಬಿದ್ದಾಗೆ ಇನ್ನೊಂದು ಸೈಡು ಅದು ಪಾಸ್ ಆಗಿ ನಮಗೆ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಆಬ್ಜೆಕ್ಟ್ಸು. ಫಾರ್ ಎಕ್ಸಾಂಪಲ್ ಪ್ಲೇನ್ ಗ್ಲಾಸ್ ತೊಗೊಂಡ್ರೆ, ಪ್ಲೇನ್ ಗ್ಲಾಸಲ್ಲಿ ಏನು ನಮಗೆ ಆಬ್ಜೆಕ್ಟ್ಸು ಆಪೋಸಿಟಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಸು ಕ್ಲಿಯರಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಕ್ಲಿಯರ್ ವಾಟರಲ್ಲಿ ಕೆಳಗಡೆ ಇರ್ತಕ್ಕಂಥ ಎಲ್ಲ ಆಬ್ಜೆಕ್ಟ್ಸು ನಮಗೆ ಕಾಣಿಸುತ್ತೆ. ಸೊ ಅಲ್ಲಿ ಲೈಟ್ ಏನಾಗುತ್ತೆ, ಪಾಸ್ ಆಗುತ್ತೆ, ಕಂಪ್ಲೀಟಾಗಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಏರಲ್ಲಿ ಕೂಡ ನಮಗೇನು ಆಪೋಸಿಟಲ್ಲಿರ್ತಕ್ಕಂಥ ಎಲ್ಲ ಥಿಂಗ್ಸ್ ನಮಗೆ ಕಾಣಿಸುತ್ತೆ. ನಮ್ಮ ಫೇಸ್, ಇನ್ನೊಬ್ಬರು ಫೇಸ್ ನಮಗೆ ಕಾಣಿಸ್ತಿದೆ ಅಂತಂದರೆ ಅಲ್ಲಿ ಏನಾಗ್ತಿದೆ, ಲೈಟು ಏರಲ್ಲಿ ಟ್ರಾವೆಲ್ ಆಗ್ತಿದೆ ಅಂತ ಅರ್ಥ. ಅಲ್ಲಿ ಇಟ್ ಈಸ್ ದಿ ಆ್ಯಕ್ಟ್ ಆ್ಯಸ್ ಎ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಏರ್ ಈಸ್ ಆಲ್ಸೋ ಎ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. These are the example for the transparent objects. Next is translucent objects. The objects which allow light to pass through it partially. In translucent objects ಅಲ್ಲಿ ಏನಾಗುತ್ತೆ, ಲೈಟು ಪಾರ್ಷಿಯಲಾಗಿ ಅಲೋ ಮಾಡುತ್ತೆ. ಸೊ ಇಲ್ಲಿ ಆಬ್ಜೆಕ್ಟ್ಸಲ್ಲಿ ಲೈಟ್ ಏನಾಗುತ್ತೆ, ಅರ್ಧಂಬರ್ಧಾಗಿ ಏನಾಗುತ್ತೆ ಟ್ರಾವೆಲ್ ಆಗೋದ್ರಿಂದ ನಮಗಿಲ್ಲೇನು ಆಬ್ಜೆಕ್ಟ್ಸು ಕ್ಲಿಯರಾಗಿ ಕಾಣಿಸೋದಿಲ್ಲ. ಪಾರ್ಷಿಯಲಿ ಮೀನ್ಸ್ ಹಾಫ್, ಅರ್ಧ ಏನಾಗುತ್ತೆ ಆಚೆ ಈಚೆ ಹೋದರೆ ಇನ್ನು ಅರ್ಧ ಮಾತ್ರ ಏನೋ ಆ ಆಬ್ಜೆಕ್ಟಿಂದ ಪಾಸ್ ಆಗುತ್ತೆ ಲೈಟು. ಅದರಲ್ಲಿ ಬ್ಲರ್ಡಾಗಿ ಕಾಣಿಸುತ್ತೆ ಇಮೇಜಸ್ಸು. ಸೊ ಎಕ್ಸಾಂಪಲ್ ಸಮ್ ಕ್ಲಾತ್ಸ್, ಸಮ್ ಗ್ಲಾಸ್ ಆ್ಯಂಡ್ ಫಾಗ್. ಸಮ್ ಕ್ಲಾತ್ಸಲ್ಲಿ ಫಾರ್ ಎಕ್ಸಾಂಪಲ್
ವೇಲ್ಸ್ ತೊಗೊಂಡ್ರೆ ವೇಲಲ್ಲಿ ಏನು ಕಾಣಿಸುತ್ತೆ ಆಬ್ಜೆಕ್ಟ್ಸ್ ಎಲ್ಲ ಔಟ್ಸೈಡ್ ಇರ್ತಕ್ಕಂಥವು, ಆದರೆ ಏನಾಗುತ್ತೆ ಸ್ವಲ್ಪ ಬ್ಲರ್ಡಾಗಿ ಕಾಣಿಸುತ್ತೆ. ನೆಕ್ಸ್ಟು ಸಮ್ ಗ್ಲಾಸಸ್ ಏನಿರ್ತವೆ ಆ ಕಡೆ ಎದುರುಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಏನಾಗ್ತವೆ ಅದರಲ್ಲಿ ಸ್ವಲ್ಪ ಬ್ಲರ್ಡಾಗಿ ಕ್ಲಾರಿಟಿ ಇರೋದಿಲ್ಲ. ಸೊ ಅಂಥ ಗ್ಲಾಸಸ್ನ ಇದಕ್ಕೆ ಎಕ್ಸಾಂಪಲ್ಸ್ ತೊಗೋಬೇಕು. ನೆಕ್ಸ್ಟು ಫಾಗ್ ಮೀನ್ಸ್ ಹೊಗೆಯಲ್ಲಿ ನಾವು ಫುಲ್ಲು ಹೊಗೆ ತುಂಬಿದರೆ ಅಲ್ಲಿ ನಿಂತ್ಕೊಂಡಾಗ ಎದುರುಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಆಗಲಿ ಥಿಂಗ್ಸ್ ಆಗಲಿ ನಮಗೇನು ಕ್ಲಿಯರಾಗಿ ಕಾಣಿಸೋದಿಲ್ಲ. ಸೊ ಫಾಗ್ ಈಸ್ ಆಲ್ಸೋ ಎ ಎಕ್ಸಾಂಪಲ್ ಫಾರ್ ದಿ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್. These are the types of objects and these are used in our daily life also. The opaque objects, transparent objects, translucent objects ಇವೆಲ್ಲವೂ ನಾವು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ shadow. A dark area formed when an opaque object blocks light from a source. ಅಂದರೆ ಒಂದು ಒಪ್ಯಾಕ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಲೈಟ್ನ ಅಲೋ ಮಾಡಲ್ಲ ಅಂತ ಹೇಳಿದ್ವಲ್ಲ. ಸೊ ಆ ಒಪ್ಯಾಕ್ ಆಬ್ಜೆಕ್ಟಿಗೆ ನಾವು ಲೈಟ್ ಬಿಟ್ಟಾಗ ಅದೇನು ಮಾಡುತ್ತೆ, ಬ್ಲಾಕ್ ಮಾಡುತ್ತೆ ಆ ಲೈಟ್ನ ಟ್ರಾವೆಲ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಅಲ್ಲಿ ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದೇ ಆಗಿರ್ತಕ್ಕಂಥ ಇಮೇಜು ಡಾರ್ಕ್ ಕಲರಲ್ಲಿ ಅದ್ರ ಹಿಂದ್ಗಡೆ ಮೂಡುತ್ತೆ. ಅದನ್ನೇ ನಾವು ಏರಿಯಾ ಅಂತೇಳಿ ಕರಿತೀವಿ, ಅದನ್ನೇ ನಾವು ಶ್ಯಾಡೋ ಅಂತೇಳಿ ಕರಿತೀವಿ. ಸೊ ಎ ಡಾರ್ಕ್ ಏರಿಯಾ ಫಾರ್ಮ್ಡ್ ವೆನ್ ಆನ್ ಒಪ್ಯಾಕ್ ಆಬ್ಜೆಕ್ಟ್ ಬ್ಲಾಕ್ಸ್ ಲೈಟ್ ಫ್ರಮ್ ಎ ಸೋರ್ಸ್ ಆಫ್ ಲೈಟಿಂದ ಲೈಟ್ನ ಒಪ್ಯಾಕ್ ಆಬ್ಜೆಕ್ಟು ಬ್ಲಾಕ್ ಮಾಡುತ್ತೆ. ಅಲ್ಲಿ ಫಾರ್ಮ್ ಆಗ್ತಕ್ಕಂಥ ಒಂದು ಡಾರ್ಕ್ ಏರಿಯಾನ ನಾವು ಶ್ಯಾಡೋ ಅಂತೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಶ್ಯಾಡೋ ಆಫ್ ಬುಕ್ ಮೇಲೆ ನಾವು ಲೈಟ್ ಬಿಟ್ಟಾಗ ಏನಾಗುತ್ತೆ, ಬುಕ್ ಆ್ಯಕ್ಟ್ ಆಸ್ ಎ ಒಪ್ಯಾಕ್ ಆಬ್ಜೆಕ್ಟ್. ಸೊ ಲೈಟ್ ಬಿಟ್ಟಾಗ ಆ ಬುಕ್ಕಿಂದು ಶ್ಯಾಡೋ ಅದು ಹೆಂಗಿದೆ ಆ ಥರನೇ ಹಿಂದ್ಗಡೆ ಏನು ಮೂಡುತ್ತೆ, ಬ್ಲ್ಯಾಕ್ ಕಲರಲ್ಲಿ ಮೂಡುತ್ತೆ. ಅದನ್ನ ನಾವು ಶ್ಯಾಡೋ ಅಂತೇಳಿ ಹೇಳ್ತೀವಿ. ನೆಕ್ಸ್ಟು ಶ್ಯಾಡೋ ಆಫ್ ಟ್ರೀಯಲ್ಲಿ ಶ್ಯಾಡೋ ಅಂದರೆ ಸನ್ಲೈಟು ಟ್ರೀ ಮೇಲೆ ಬಿದ್ದಾಗ ಅದ್ರ ಶ್ಯಾಡೋ ಏನಾಗುತ್ತೆ, ಹಿಂದ್ಗಡೆ ಕೆಳಗಡೆ ಗ್ರೌಂಡ್ ಮೇಲೆ ಮೂಡುತ್ತೆ. ಸೊ ನೆಕ್ಸ್ಟ್ ಶ್ಯಾಡೋ ಆಫ್ ಒಪ್ಯಾಕ್ ಆಬ್ಜೆಕ್ಟ್ಸ್. ಎಲ್ಲ ಒಪ್ಯಾಕ್ ಆಬ್ಜೆಕ್ಟ್ಸಿದ್ದು ಶ್ಯಾಡೋ ಬಿದ್ದೇ ಬೀಳುತ್ತೆ. ಸೊ ಎಲ್ಲ ಒಪ್ಯಾಕ್ ಆಬ್ಜೆಕ್ಟ್ಸು ಏನಾಗ್ತದೆ, ಶ್ಯಾಡೋಕ್ಕೆ ಎಕ್ಸಾಂಪಲ್ ಆಗ್ತವೆ. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಶ್ಯಾಡೋ. ಮೆಷರಿಂಗ್ ಟೈಮ್ ಇನ್ ಏನ್ಷಿಯಂಟ್ ಟೈಮ್ಸಲ್ಲಿ ಏನು ಮಾಡ್ತಿರ್ತಾರೆ, ಟೈಮ್ ನೋಡೋಕ್ಕೆ ಅವಾಗ ಕ್ಲಾಕ್ಸ್ ಎಲ್ಲ ಇರ್ತಿದ್ದಿಲ್ಲ. ಸೊ ಅವಾಗ ಏನು ಮಾಡ್ತಿದ್ರು, ಈ ಶ್ಯಾಡೋನ ಇಟ್ಕೊಂಡು ಟೈಮ್ನ ಮೆಷರ್ಮೆಂಟ್ ಮಾಡ್ತಿದ್ರು. ಮಾರ್ನಿಂಗ್ ಯಾವುದು, ಈವ್ನಿಂಗ್ ಯಾವುದು, ಆಫ್ಟರ್ನೂನ್ ಯಾವುದು ಅಂಥೇಳಿ ಈ ಒಂದು ಶ್ಯಾಡೋಯಿಂದ ಅವ್ರು ಏನು ಮಾಡ್ತಿದ್ರು, ಫೈಂಡ್ ಔಟ್ ಮಾಡ್ಕೋತಿದ್ರು. ನೆಕ್ಸ್ಟ್ ಈಸ್ ಎಸ್ಟಿಮೇಟಿಂಗ್ ಸೈಜ್ ಆಫ್ ಆಬ್ಜೆಕ್ಟ್ಸ್. ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟು ಲಾರ್ಜಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತಂದರೆ ಅದ್ರ ಸೈಜ್ ಫೈಂಡ್ ಔಟ್ ಮಾಡೋದಕ್ಕೆ ಆ ಶ್ಯಾಡೋನ ಏನು ಮಾಡ್ತಿದ್ರು, ಮೆಜರ್ಮೆಂಟ್ ಮಾಡ್ತಿದ್ರು. ಸಮ್ ಲಾರ್ಜ್ ಅಮೌಂಟ್ಸ್ ಆಫ್ ಸೈಜಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ಸ್ನ ಮೆಜರ್ ಮಾಡೋಕ್ಕೆ ಆಗಲ್ಲ ಅಂದಾಗ ಅಂಥ ಆಬ್ಜೆಕ್ಟ್ಸ್ನ ಏನು ಮಾಡ್ತಿದ್ರು, ಶ್ಯಾಡೋನ ಗ್ರೌಂಡಲ್ಲಿ ಬಿದ್ದಿರ್ತಕ್ಕಂಥ ಶ್ಯಾಡೋಸ್ನ ತೊಗೊಂಡು ಅದನ್ನೇ ಮೆಜರ್ಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಲಾರ್ಜ್ ಟ್ರೀ ಇದೆ ಅಂತಂದರೆ ಅದ್ರ ಶ್ಯಾಡೋನ ಮೆಜರ್ಮೆಂಟ್ ಮಾಡಿದರೆ ಏನು ಗೊತ್ತಾಗ್ತಿತ್ತು, ಅದ್ರ ಸೈಜ್ ಗೊತ್ತಾಗ್ತಿತ್ತು ನಮಗೆ. ಸೊ ನೆಕ್ಸ್ಟ್ ಈಸ್ ಕ್ರಿಯೇಟಿಂಗ್ ಎಕ್ಸ್ರೇ. ನಮ್ಮ ಎಕ್ಸ್ರೇಸಲ್ಲಿ ನಮ್ಮ ಬೋನ್ಸ್ ಶ್ಯಾಡೋನೇ ಒಂಥರ ಎಕ್ಸ್ರೇ ರೂಪದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ಬೋದು. ಇನ್ನು ಆರ್ಟ್ಸಲ್ಲಿ ನೋಡಿರ್ಬೋದು. ಇನ್ನು ಅನಿಮಲ್ಸ್ ಆರ್ಟ್ ಮಾಡ್ತಾರೆ. ಸೊ ಆರ್ಟ್ಸಲ್ಲಿ ಶ್ಯಾಡೋ ಯೂಸ್ ಮಾಡಿಕೊಂಡು ಒಂದು ಟೈಪ್ ಆಫ್ ಫನ್ನಿ ಶೋಸ್ ಎಲ್ಲ ಮಾಡ್ತಿರ್ತಾರೆ. ನೆಕ್ಸ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಶ್ಯಾಡೋಸ್. ಇಟ್ ಈಸ್ ಆಲ್ವೇಸ್ ಬ್ಲ್ಯಾಕ್ ರೆಗಾರ್ಡ್ಲೆಸ್ ಆಫ್ ದಿ ಕಲರ್ ಆಫ್ ದಿ ಆಬ್ಜೆಕ್ಟ್. ಈ ಶ್ಯಾಡೋ ಯಾವಾಗಲೂ ಏನಾಗಿರುತ್ತೆ, ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ. ಆ ಆಬ್ಜೆಕ್ಟು ಡಿಫ್ರೆಂಟ್ ಕಲರಲ್ಲಿ ಇರ್ಬೋದು, ಕಲರ್ಫುಲ್ ಆಗಿದ್ರೂ ಅದ್ರ ಶ್ಯಾಡೋ ಮಾತ್ರ ಏನಾಗಿರುತ್ತೆ, ಬ್ಲ್ಯಾಕ್ ಆಗೇ ಇರುತ್ತೆ. ಇಟ್ ಓನ್ಲಿ ಶೋಸ್ ದಿ ಶೇಪ್ ಆಫ್ ದಿ ಆಬ್ಜೆಕ್ಟ್ಸ್. ಈ ಶ್ಯಾಡೋ ಏನು ಮಾಡುತ್ತೆ, ಅದ್ರ ಕಲರು ಏನು ತೋರಿಸೋದಿಲ್ಲ, ಆದರೆ ಅದ್ರ ಶೇಪ್ ಮಾತ್ರ ತೋರಿಸುತ್ತೆ, ಅದು ಯಾವ ಶೇಪಲ್ಲಿದೆ ಅಂಥೇಳಿ ಅದ್ರ ಶೇಪ್ನ ಐಡೆಂಟಿಫೈ ಮಾಡುತ್ತೆ ಈ ಶ್ಯಾಡೋ. ದಿ ಸೈಜ್ ಆಫ್ ಶ್ಯಾಡೋ ವೇರೀಸ್ ಡಿಪೆಂಡಿಂಗ್ ಆನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಆ್ಯಂಡ್ ದಿ ಸೋರ್ಸ್ ಆಫ್ ಲೈಟ್. ಈ ಶ್ಯಾಡೋದು ಸೈಜ್ ಯಾವ ಥರ ವೇರಿ ಆಗುತ್ತಂದರೆ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಆ್ಯಂಡ್ ದಿ ಸೋರ್ಸ್ ಆಫ್ ಲೈಟು ಮತ್ತು ಒಂದು ಆಬ್ಜೆಕ್ಟು ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಮೇಲೆ ಈ ಸೈಜ್ ಆಫ್ ಶ್ಯಾಡೋ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಪ್ಯಾಕ್ ಆಬ್ಜೆಕ್ಟನ್ನ ಮತ್ತು ಲೈಟ್ ಸೋರ್ಸ್ನ ಹತ್ತಿರ ಇಟ್ಟಾಗೆ ಅಲ್ಲಿ ಡಿಸ್ಟೆನ್ಸ್ ಕಡಿಮೆ ಇದ್ದಾಗೆ ಶ್ಯಾಡೋ ಏನಾಗಿರುತ್ತೆ, ದೊಡ್ಡದಿರುತ್ತೆ.
ಲಾರ್ಜ್ ಅಮೌಂಟ್ ಆಫ್ ಶ್ಯಾಡೋ ಇರುತ್ತೆ. ಅದೇ ನಾವೇನಾದರೂ ಸೋರ್ಸ್ ಆಫ್ ಲೈಟು ಒಪ್ಯಾಕ್ ಆಬ್ಜೆಕ್ಟನ್ನ ನಾವು ಡಿಸ್ಟೆನ್ಸ್ ಜಾಸ್ತಿ ಮಾಡಿದರೆ, ದೂರ ಇಟ್ಟರೆ ಅಲ್ಲಿ ಏನಾಗುತ್ತೆ, ಶ್ಯಾಡೋ ಚಿಕ್ಕದಾಗುತ್ತೆ, ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಶ್ಯಾಡೋ ಮೂಡುತ್ತೆ. ನೆಕ್ಸ್ಟು ಮಿರರ್ ಆ್ಯಂಡ್ ರಿಫ್ಲೆಕ್ಷನ್. ಮಿರರ್ ಆ್ಯಂಡ್ ರಿಫ್ಲೆಕ್ಷನಿಗೆ ಬಂದರೆ, ಮಿರರ್ ಕ್ಯಾನ್ ಚೇಂಜ್ ದಿ ಡೈರೆಕ್ಷನ್ ಆಫ್ ಲೈಟ್. ಮಿರರ್ ಏನು ಮಾಡುತ್ತೆ, ಲೈಟ್ನ ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ. ಏನಾಗುತ್ತೆ, ಲೈಟ್ ಯಾವಾಗಲೂ ಸ್ಟ್ರೇಟಾಗಿ ಮೂವ್ ಆಗುತ್ತಲ್ಲ, ಸೊ ಆ ಲೈಟು ಮಿರರ್ ಮೇಲೆ ಬಿದ್ದಾಗ ಅದೇನಾಗುತ್ತೆ, ಅದ್ರ ಡೈರೆಕ್ಷನ್ನ ಚೇಂಜ್ ಮಾಡಿ ಅಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ ಲೈಟ್ನ. ದಿಸ್ ಈಸ್ ದಿ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮಿರರ್ ಕ್ಯಾರೆಕ್ಟರಿಸ್ಟಿಕ್ ಅಂತಲೂ ಹೇಳ್ಬೋದು. ನೆಕ್ಸ್ಟು ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಫ್ರಮ್ ಎನಿ ಶೈನಿ ಸರ್ಫೇಸ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ಏನು, ಯಾವುದಾದ್ರೂ ಒಂದು ಶೈನಿ ಸರ್ಫೇಸ್ ಮೇಲೆ ಲೈಟ್ ಬಿದ್ದಾಗ ಅಲ್ಲಿ ಏನಾಗುತ್ತೆ, ಲೈಟು ಬ್ಯಾಕ್ವರ್ಡ್ ಮೂವ್ ಆಗುತ್ತೆ, ಸೊ ಅಲ್ಲಿ ಡೈರೆಕ್ಷನ್ ಚೇಂಜ್ ಆಗುತ್ತೆ ಲೈಟ್ದು, ಅದನ್ನೇ ನಾವು ಬೌನ್ಸಿಂಗ್ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಆ ಒಂದು ಪ್ರೋಸೆಸ್ನ ನಾವು ರಿಫ್ಲೆಕ್ಷನ್ ಅಂತೇಳಿ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ತೊಗೊಂಡ್ರೆ ಮಿರರು, ವಾಟರು, ಪಾಲಿಶ್ಡ್ ಮೆಟಲ್ ಸರ್ಫೇಸ್. ಮಿರರ್ದು ಏನಾಗಿರುತ್ತೆ, ಸರ್ಫೇಸ್ ಶೈನಿಂಗ್ ಆಗಿರುತ್ತೆ, ಸೊ ಅದ್ರ ಮೇಲೆ ಲೈಟ್ ಬಿದ್ದಾಗ ಅಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಸೊ ಅದರಲ್ಲಿ ನಮ್ಮ ಫೇಸ್ ನಮಗೆ ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ವಾಟರಲ್ಲಿ ಕೂಡ ನಮ್ಮ ಫೇಸ್ ನಾವು ನೋಡ್ಬೋದು, ಥಿಂಗ್ಸ್ನ ನೋಡ್ಬೋದು, ಸೊ ಅಲ್ಲಿ ಕೂಡ ಆ ಸರ್ಫೇಸು ಸ್ವಲ್ಪ ಶೈನಿಂಗ್ ಆಗಿರೋದ್ರಿಂದ ಅಲ್ಲಿ ಲೈಟ್ ಬಿದ್ದಾಗ ಅಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಪಾಲಿಶ್ಡ್ ಮೆಟಲ್ ಸರ್ಫೇಸು ಒಂದು ಪಾಲಿಶ್ಡ್ ಆಗಿರ್ತಕ್ಕಂಥ ಮೆಟಲ್ ಸರ್ಫೇಸು ಮೇಲೆ ಲೈಟ್ ಬಿದ್ದಾಗ ಅಲ್ಲಿ ಕೂಡ ರಿಫ್ಲೆಕ್ಷನ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ರಿಫ್ಲೆಕ್ಷನ್ ಆಗೋದ್ರಿಂದ ಅಲ್ಲಿ ಕೂಡ ನಾವು ಸಮ್ ಥಿಂಗ್ಸ್ನ ನಾವು ನೋಡ್ಬೋದು ಅದರಲ್ಲಿ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಟೈಲ್ಸ್ ಬರುತ್ತೆ, ನೈಸ್ ಟೈಲ್ಸ್, ವೈಟ್ ಟೈಲ್ಸ್, ನೈಸಾಗಿರಬೇಕು, ಶೈನಿಂಗ್ ಆಗಿರಬೇಕು, ಅಂಥ ಟೈಲ್ಸಲ್ಲಿ ನಮ್ಮ ಫೇಸ್ ನಮಗೆ ಕಾಣಿಸ್ತವೆ ಅಲ್ಪ ಸ್ವಲ್ಪ. ಸೊ ಅಂಥ ಒಂದರಲ್ಲಿ ಏನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ. ಸೊ ಇದೆಲ್ಲ ನಾವೇನಂತ ಹೇಳ್ತೀವಿ, ರಿಫ್ಲೆಕ್ಷನ್ಗೆ ಎಕ್ಸಾಂಪಲ್ಸ್. So in today's class we study about the light, shadow and reflection. Thank you.